ನಮಸ್ಕಾರ. ಇವತ್ತು ಮಂಡ್ಯ ರುದ್ರಭೂಮಿಲಿ ಇದ್ದೀರ ತಾವು, ಆಯಿತಾ? ಒಂದು ವಿಚಾರ ಏನು ಅಂತಂದರೆ, ಇವತ್ತು ಈ ರುದ್ರಭೂಮಿಲಿ ಯಾವುದೇ ರೀತಿ ಮೂಲಭೂತ ಸೌಕರ್ಯ ಇಲ್ಲ. ಏನು ಮಾಡ್ತಾರೆ ಜನಪ್ರತಿನಿಧಿಗಳು ಅಂತ ಅರ್ಥ ಆಗ್ತಿಲ್ಲ. ಆಮೇಲೆ ನಮ್ಮ ರೈತರು ಏನಾಗ್ಬಿಟ್ಟವ್ರೆ ಅಂದರೆ, ಜನಪ್ರತಿನಿಧಿಗಳ ಆಸೆಗೆ ಎಲ್ಲ ಬಕೆಟ್ ಹಿಡ್ಕೊಂಡು ಅವ್ರಿಗೆಲ್ಲ ಇವತ್ತು ಕೂಲಿ ಉಳುಮೆ ಎಲ್ಲ ಬಿಟ್ಬಿಟ್ಟು ಕೆಲಸಕ್ಕೆ ಹೋಗೋ ಪರಿಸ್ಥಿತಿ ಬಂದಿದೆ ರೈತರು. ಇವತ್ತು ನೋಡಿ ರುದ್ರಭೂಮಿ ಹೆಂಗಿದೆ, ನಾಚಿಕೆ ಆಗಬಾರ್ದಾ ನಮ್ಮ ಹಿಂದೂ ರುದ್ರಭೂಮಿ ಈ ಥರ ಇದೆ ಅಂತ ಹೇಳೋದಕ್ಕೆ? ತಾವು ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಇದು ಹಿಂದಿಂದಲೇ ಹಿಂಗೆ ನಡ್ಕೊಂಡು ಬಂದಿದೆ. ಯಾರು ಇದ್ರ ಬಗ್ಗೆ ಕ್ರಮ ಒತ್ತುವರಿ ಆಗಿರೋ ಜಮೀನು, ಒತ್ತುವರಿ ಜಮೀನು. ಕಬ್ಬನ್ ಗದ್ದೆ ಇದೆಲ್ಲ ಅಲ್ಲಿವರೆಗೂ ಇದೆ. ಇದು ರುದ್ರಭೂಮಿ 4 ಎಕರೆ ಬೌಂಡ್ರಿ ಇದ್ರದ್ದು ನಕ್ಷೆಯಲ್ಲಿ. ಈ ಕಡೆಯಿಂದ ಒತ್ತುವರಿ ಆಗೈತೆ, ಈ ಕಡೆಯಿಂದ ಒತ್ತುವರಿ ಆಗೈತೆ, ಹೊರಗಡೆ ಚಿಕ್ಕದಾಯ್ತಾ ಇರ್ತದೆ. ಇನ್ನು 5 ವರ್ಷಕ್ಕೆ ಬರೋದಕ್ಕೆ ಆ ಕಾಂಪೌಂಡ್ ಉಳಿಸ್ಬಿಟ್ಟು ಕಾಂಪೌಂಡ್ ಈ ಕಡೆಗೆ ಹಾಕ್ತಾರೆ. ಅಲ್ಲ ಇಲ್ಲೇ ನೋಡಿ ನೋಡಿ, ಇಲ್ಲಿ ಪಾಪ ಎಲ್ಲಿ ಕೂತಾರ ನೋಡಿ, ಜನ ಎಲ್ಲಿ ಕೂತಾರ ನೋಡಿ. ಇಲ್ಲಿ ಸ್ವಚ್ಛತೆ ಸಂಸ್ಕಾರ ಮಾಡೋ ಕಡೆ ಹೋಗಿ, ಅಂತ್ಯ ಸಂಸ್ಕಾರ ಮಾಡೋ ಕಡೆ ಹೋಗಿ ಅಲ್ಲೋಗಿ ಕೂತಿದಾರಲ್ಲ. ನಗರಸಭೆಯಲ್ಲಿ ಕಾಳಜಿ ಇಲ್ಲದೆ ಇರ್ತಕ್ಕಂಥ ಜನಪ್ರತಿನಿಧಿಗಳು ಆಯ್ಕೆಯಾಗಿ ಈ ಸ್ಥಿತಿ. ಸರ್, ನೀವೇ ತಾನೇ ಗೆಲ್ಸಿದ್ದು ಓಟ್ ಹಾಕಿ? ನಾವು ಗೆಲ್ಸಿದೀವಿ, ಯೋಗ್ಯತೆ ಚೆನ್ನಾಗೈತೆ ಅಂತ ತಿಳ್ಕೊಂಡು ಹಾಕಿದೀವಿ. ಈಗ ಅವ್ರ ಯೋಗ್ಯತೆ ತೋರ್ಪಡಿಸ್ಕೊತಾ ಇದಾರೆ. ಅಲ್ಲ, ಏನ್ ಮಾಡೋಣ? ಎಷ್ಟು ವರ್ಷದಿಂದ ಈ ಯೋಗ್ಯತೆ ನೋಡ್ತಾ ಇದ್ರ ನೀವು ಜನಗಳು? ಟ್ರೈ ಅಗೇನ್ ಮರಳಿ ಪ್ರಯತ್ನ ಮಾಡುವಂತ ಚೇಂಜ್ ಮಾಡ್ತಾನೆ ಇದೀವಿ. ಬಂದವರೆಲ್ಲ ಅದೇ ಸ್ಥಿತಿಗೆ ಹೋಗ್ತಾವ್ರೆ. ಏನ್ ಮಾಡೋದು? ಅಲ್ಲ, ಬೇರೆ ಬೇರೆ ಸಮಾಜದವ್ರು ನೋಡಿದ್ರೆ ಒಂದು ರುದ್ರಭೂಮಿ ಎಷ್ಟು ಚೆನ್ನಾಗಿ ಇಟ್ಕೊಂಡಿರ್ತಾರೆ. ಇವತ್ತು ಹಿಂದೂ ರುದ್ರಭೂಮಿಗೆ ಯಾಕೆ ಇಂತ ಹಣೆ ಬರ ಅಂತ ಸಂಘಟನೆ ಐತೆ, ನಮ್ಮ ಸಮಾಜದಲ್ಲಿ ಸಂಘಟನೆ ಕಡಿಮೆ, ಅಸೂಯೆ ಜಾಸ್ತಿ, ದ್ವೇಷ, ಒಬ್ರು ಕಂಡ್ರೆ ಒಬ್ರಿಗೆ ಏನೇನು ಆಗ್ಬೇಕು? ಮೂಲ ನೋಡಿ, ಕುಡಿಯೋಕೆ ಒಂದು ನೀರು ಕೊಡಲ್ಲ, ಯಾರನ್ನ ಒಬ್ರು ತಲೆ ಸುತ್ತ ಬಿದ್ರೆ. ಬೋರ್ವೆಲ್ ಕೊರತೆ ಇದೆ, ಬೋರ್ವೆಲ್ ತಿಟ್ಟಲ್ಲಿ ಇದೆ. ನೀರು ಬೇಕು ಅಂದ್ರೆ ಅಲ್ಲಿ ಕೊಡಬೇಕು. ಲೈಟ್ ವ್ಯವಸ್ಥೆ, ಬೆಂಚ್, ಸಾಕಷ್ಟು ಬೆಂಚ್ಗಳಿಲ್ಲ. ಇಲ್ಲ ಇಲ್ಲ, ಒಂದು ಸಾಕಷ್ಟಲ್ಲ, ಎಲ್ಲಿದೆ ಬೆಂಚ್ಗಳು? ನಮ್ಮ ಜನಗಳದ್ದು ತಪ್ಪಿದೆ, ರಾಜಕಾರಣಿಗಳದೆಲ್ಲ ಕೇಳಕ್ ಯೋಗ್ಯತೆ ಇಲ್ದೇ ಸತ್ಪ್ರಜೆಗಳು. ಈ ಜನಗಳು ಒಟ್ಟಾರೆ ಒಗ್ಗಟ್ಟಾಗಿ ಹೋಗಿ ಜನಪ್ರತಿನಿಧಿಗಳು ಬಂದಾಗ ಸಮಸ್ಯೆಗಳು ಹೇಳ್ಕೊಳ್ಳೋ ಸ್ಥಿತಿಲಿಲ್ಲ. ಅವ್ರು ಕೊಡುವಂತ ಭಿಕ್ಷೆಗೆ ಬೆಗ್ಗಾಗಿ ಮಾರ್ಕೋ ಹೋಯ್ತಾ. ಅಲ್ಲ, ಅವ್ರು ಏನ್ ಈಸ್ಕೊಂಡ್ ತಿಂತಾರೆ ತಿನ್ಲಿ, ಕೇಳೋ ತಾಕತ್ತೆ ಇಲ್ವಲ್ಲ. ತಾಕತ್ತಿಲ್ಲ, ಏನ್ ಮಾಡ್ತೇವೆ? ಕೇಳಿದ್ರೆ ಮಾಧ್ಯಮದವ್ರು ನಾವು ಕೇಳಬೇಕು, ಇಲ್ಲಿ ಯಾವ್ದೋ ಹಿಂದೂ ಪರ ಸಂಘಟನೆ ಕೇಳಬೇಕು. ಅವರು ಕೇಳ್ತಾರೆ ಅನ್ನೋದು ಇವತ್ತಿನ ಸಮಸ್ಯೆ. ನಿಮ್ಗೆ ಅರ್ಥ ಆಗೈತೆ? ನೀವು ನಿಮ್ಮಿಂದ ಇವೇ ಬರ್ತಾರೆ. ಲೋಕಲ್ನವ್ರು ಒಬ್ರು ಬಂದು ಕೇಳಲಿಲ್ಲ. ಅವ್ರ ಕಣ್ಣಿಗೆ ಅವರು ಬರ್ತಾ ಇರ್ತಾರೆ, ನೋಡ್ತಾ ಇರ್ತಾರೆ, ಯಾರು ಕೇಳಲ್ಲ. ಓಕೆ, ನಾನು ಮೈಸೂರಿನ ಡಿಸ್ಟಿಕ್, ಇವತ್ತು ಮಂಡ್ಯ ಡಿಸ್ಟಿಕ್ ಅಲ್ಲಿ ಬಂದು ಸುದ್ದಿ ಮಾಡ್ತಾ ಇದ್ದೀನಿ. ನಿಮ್ ಜೊತೆ ಮಾತಾಡ್ತಾರೆ ನಾಗರಾಜ್ ಅಂತ, ಬನ್ನೂರು ನಾಗರಾಜ್ ಅಂತ. ಐ ಆಮ್ ನಾಟ್ ಫಿಯರ್ ದಟ್ ಮ್ಯಾಟ್ರು. ಆದ್ರೆ ಕೇಳಿ, ಒಂದು ನೋಡಿ, ತಾವು ನೋಡ್ತಾ ಇದೀರಾ ಶುದ್ಧವಾಗಿಲ್ಲ. ಏನ್ ಗೆಲ್ಲಿಸ್ತಾ ಇದ್ರ ಅಂತಂದ್ರೆ ನೋಡಿ, ಎಲ್ಲಾರು ಅದೇ ತರ ಇರಲ್ಲ ನೋಡಿ. ಇವತ್ತು ಯಾವ ಮಟ್ಟಿಗೆ ಆಗಿದೆ ನೋಡಿ, ಪಾಪ ಅವ್ರು ಎಲ್ಲಿ ಕೂತಿದೆ ನೋಡಿ. ಕೂತ್ಕೊಳ್ಳಕ್ಕೂ ಜಾಗ ಇಲ್ವಲ್ಲ ಇವತ್ತು ಹಿಂದೂ ರುದ್ರಭೂಮಿಲಿ. ತಾವು ನೋಡ್ತಾ ಇದ್ರ ಇಲ್ಲಿ ನೋಡಿ, ಎಲ್ಲಿ ಜಾಗ ಇದೆ ನೋಡಿ, ಕೂತ್ಕೊಳ್ಳಕ್ಕೆ ಎಲ್ಲಿ ಜಾಗ ಇದೆ? ರೋಡಲ್ಲಿ ಕಲ್ ಬೆಂಚ್ಗಳು ಹಾಕವ್ರೆ, ಸಾಕಷ್ಟು ಇಲ್ಲ. ಅಲ್ಲ, ಎಲ್ಲಿ ಮಳೆ ಬಂದ್ರೆ ಎಲ್ಲಿ ಕೂತಿದ್ರೆ ನೋಡಿ, ಹೆಣ್ಮಕ್ಳೆಲ್ಲ ಎಲ್ಲಿ ಕೂತಿದ್ರೆ ಮಳೆ ಬಂದ್ರೆ? ಎಲ್ಲಿ ಕೂತಿದ್ರೆ ಮಳೆ ಬಂದ್ರೆ? ಹಾಗಾದ್ರೆ ಇವ್ರಿಗೆ ಕೊಟ್ಟಿರೋಂಥ ಮೂಲಭೂತ ಸೌಕರ್ಯಕ್ಕೆ ಇಷ್ಟೇನೆ ಹಾಗಾದ್ರೆ? ಒಂದು ನಗರದಲ್ಲಿ ಇಟ್ಕೊಂಡು ಜಿಲ್ಲಾ ವ್ಯವಸ್ಥೆಯಲ್ಲಿ ಈ ತರ ಇದೆಯಲ್ಲ. ಡಿವಿಷನ್ಗೆ 4 ವಾರ್ಡ್ ಬರುತ್ತೆ. 4 ವಾರ್ಡ್ಗೆ ಇಲ್ಲಿ ಉಳ್ಳಕ್ಕೆ ಜಾಗ ಇಲ್ಲ. 4 ವಾರ್ಡಲ್ಲಿ ಒಬ್ಬರ ಮೇಲೆ ಒಬ್ರು ಆಗ್ತಾ ಇರೋದು ಈಗ. ಇದು ತಾಯಿಯವ್ರ ಸಂಖ್ಯೆ ಜಾಸ್ತಿನೂ ಐತೆ. ಹೌದು, ಯಾರೋ ಈಗ 6 ತಿಂಗಳೆಲ್ಲ ವರ್ಷನ ಹಾಕ್ಬಿಟ್ಟು ಹೋದ್ರೆ ಅದ್ರ ಮೇಲೆ ಆಗ್ತಾ ಇರೋದು ನಾವು. ಹಣೆ ಬರ, ನಮ್ಮ ಮನೆ ಬರವೇ ಎಲ್ಲ ಒತ್ತುವರಿ ಆಗಿದೆ, ಎಲ್ಲ ಒತ್ತುವರಿ ಆಗೈತೆ. ಇದನ್ನ ತೆರವು ಮಾಡಿಸ್ಬೇಕು. ಮೊದಲನೇದಾಗಿ ನಗರಸಭೆಗೆ ಗಬ್ಬೆದ್ದು ಹೋಗ್ಬಿಟ್ಟೈತೆ. ಓಕೆ, ಹಣ ಇಲ್ಲದೆ ಯಾವ ಕೆಲಸನ ಮಾಡೋದಿಲ್ಲ. ಒಂದು ಅರ್ಜಿ ಕೊಟ್ರೆ ಸರಿಪಡಿಸಿ ಅಂತ ಅರ್ಜಿ ಕೊಟ್ರೆ ಅರ್ಜಿ ಮೂವ್ ಮಾಡ್ಬೇಕಾದ್ರು ಲಂಚ ಕೊಡ್ಬೇಕು. ಆಮೇಲೆ ಟ್ಯಾಕ್ಸ್ ಕಟ್ಟಿ ಫಾರಂ 3 ತಗೋಬೇಕಾದ್ರು ದುಡ್ಡು ಕೊಡ್ಬೇಕು. ಮಂಡ್ಯದಲ್ಲಿರೋದು ನಗರಸಭೆ ಅಷ್ಟು ವರ್ಷಟ್ಟು ಕಾಸಿಲ್ಲದೆ ಯಾವ ಕೆಲಸವೂ ಆಗಲ್ಲ. ಅದೊಂದು ಬೋರ್ಡ್ ಹಾಕ್ಬೇಕು. ಹೆಡ್ಲೈನ್ಸ್ ಬರೀದೆ, ನಗರಸಭೆ ಕೆಲಸ ಕಾಸಿಲ್ಲದೆ ಕೆಲಸವೇ ಇಲ್ಲ. ಅಲ್ಲ, ಈಗ ಉದಾಹರಣೆಗೆ ಅಂದ್ರೆ ಅದ್ರಲ್ಲಿ ಅವ್ರದೇ ತಪ್ಪಲ್ಲ. ಅಧಿಕಾರಿಗಳು ದುಡ್ಡು ಕೊಡದೇನೆ ಇಲ್ಲಿಗೆ ಪೋಸ್ಟಿಂಗ್ಸ್ ಆಗಲ್ಲ. ಸರಿ ಸರಿ. ಹಾಗಾಗಿ ರಾಜಕೀಯವಾಗಿ ಯಾರೋ ಒಬ್ಬ ಕೌನ್ಸಿಲರ್ ಇಟ್ಕೋತಾರೆ, ಒಬ್ಬ 1 ಮಿನಿಟ್ ಹಾಕ್ಸ್ಕೊತಾನೆ, ಅವನೊಂದು 10 ಲಕ್ಷ ಇಸ್ಕೊತಾನೆ. ಅವನು 10 ಲಕ್ಷ ಕೊಟ್ಟು 1 ಕೋಟಿ ಸುಲಿತಾನೆ ಜನಗಳ ಹತ್ರ. ಈ ಸ್ಥಿತಿ. ಯಾರೋ ಪೇಪರ್ನವ್ರು ಹೋಯ್ತಾರೆ, ಪೇಪರ್ನವ್ರು ಏನ್ ಸರ್ ನಿಮ್ ಬಗ್ಗೆ ಏನೋ ಬಂದ್ರು ಅಂದ ತಕ್ಷಣ ಅವ್ನಾಗ್ಲೇ 10,000 ಕಟ್ಟು ಹೊಡಿತಾನೆ ಅವನಿಗೆ. ಬರೀದಿಲ್ಲ ಯಾರು. ಇದಾಗ್ಬಿಟ್ಟೈತಿ ಈ ಸ್ಥಿತಿ. ನಗರಸಭೆ ಗಬ್ಬೆದ್ದಿರುವಷ್ಟು ಯಾವುದೂ ಗಬ್ಬೆದ್ದಿಲ್ಲ. ಅಷ್ಟು ವರ್ಷ ಅಲ್ಲ, ಅವ್ರು ಹೆಂಗನ ಗಬ್ಬೆತ್ಕೊಂಡು ಸಾಯ್ಲಿ ಸರ್. ಇವತ್ತು ಸ್ಮಶಾನಕ್ಕೆ ಬರುವಂಥ ಮೂಲ ಸೌಲಭ್ಯಗಳು ಕೊಡೋಕ್ಕೆ ಯೋಗ್ಯತೆ ಇಲ್ಲದೆ ಅಂತ ಜನಪ್ರತಿನಿಧಿಗಳು
ಆಯ್ತಾ ನೋಡಿ, ಇವತ್ತು ಜನ ಅದನ್ನ ಕೇಳಿದಾರೆ ಅಂತ ನಮ್ಮ ಸತ್ಪ್ರಜೆಗಳು ಏನು ಕೇಳಲ್ಲ. ತಾವು ನಾನು ಇದ್ರ ಬಗ್ಗೆ ವಿಚಾರ ಚಕ್ರ ಎತ್ತಿದ್ರೆ, ಹಾಗಾಗಿ ನಾನು ಮಾತಾಡಿದೆ ನಿಮ್ಮ ಹತ್ರ, ಇಷ್ಟೆಲ್ಲ ತಾವು ಮಾಹಿತಿ ಕೊಡ್ತಾ ಇದ್ದೀರಾ. ಆದ್ರೆ ಬೇರೆ ಕೊಡ್ತಾ ಇದೀವಿ ನಾವು. ಅಲ್ಲ ನೋಡಿ, ಇವತ್ತು ಹಿಂಗೆ ನಿಂತ್ಕೊಳ್ಳೋಕೆ ನೋಡಿ, ಕಾಲ್ ಗಾಯ ನನಗೆ ನಿಂತ್ಕೊಳ್ಳೋಕೆ ಆಯ್ತಲ್ಲ, ಬಣ ಬಣ ಅಂತ ಆಯ್ತಾ, ಜಾಗ ಇಲ್ಲ. ಶೆಲ್ಟರ್ ಇದೆಯಾ? ಶೆಲ್ಟರ್ ಮಾಡಿದ್ರೆ ಅದು ಸಂಕಟದಲ್ಲಿ ಮೂತ್ರ ಹೇಳ್ತಾ ಇದೀವಿ. ಓಕೆ, ಒಳ್ಳೆ ನೈಜ ಸ್ಥಿತಿ ನಗರಸಭೆ ಏನ್ ಗೊತ್ತಾಗ್ಬೇಕಾರೆ, ನಗರಸಭೆ ಒಳಗಡೆ 3 ದಿವಸ ಸುಮ್ಮನೆ ಏನೂ ಗೊತ್ತಿಲ್ಲದಂಗೆ ಕೂತ್ಕೊಳ್ಳಿ ಬೆಳಕರಿತ್ಲೆ ಅಲ್ಲಿ ಏನೇನು ವ್ಯವಹಾರ ನಡೀತದೆ, ಅವ್ಯವಹಾರಗಳು ಏನೇನು, ದುಡ್ಡು ಇಲ್ದೆ, ಹಣ ಇಲ್ಲದೆ ಕೆಲಸ ಇಲ್ಲ ಅಲ್ಲಿ. ಹೌದೌದು, ಮೇಜರ್ ಆಗಿ ನೀವು ಟ್ಯಾಕ್ಸ್ ಕಟ್ಬಿಟ್ಟು ಕ್ಲಿಯರೆನ್ಸ್ ಫಾರಂ 3 ತಗೋಬೇಕಾದ್ರೆ ದುಡ್ಡು ಕೊಡ್ಬೇಕು ಲಂಚ. ಎಷ್ಟು ಸರ್? ಅವ್ರ ಸತ್ರು ಇಲ್ಲೇ ಉಳ್ಬೇಕಲ್ಲ ಸರ್, ಅಧಿಕಾರಿಗಳು ಸತ್ರು ಇಲ್ಲೇ ಉಳ್ಬೇಕಲ್ಲ. ಅವ್ರ ಮನೆಯವರು ಹಿಂಗೆ ನಿಂತ್ಕೊಬೇಕಲ್ಲ ನೋಡಿ, ಅವ್ರ ಮನೆಯವರು ಹಿಂಗೆ ನಿಂತ್ಕೊಬೇಕಲ್ಲ ಬಂದು ಬೀದಿಲಿ. ಹಾ ನೋಡಿ, ಅವರು ಸಾಕಷ್ಟು ದುಡ್ಡು ಮಾಡಿರ್ತಾರೆ ಜನಸಾಮಾನ್ಯವ್ರ ಹತ್ರ. ಓಕೆ, ಎಕರೆ ಗಟ್ಟಲೆ ಜಮೀನ್ ತಗೊಂಡಿರ್ತಾರೆ. ಅವ್ರನ್ನ ಆಕಾಶದಲ್ಲಿ ಉಡಾವಣೆ ಮಾಡಕ್ಕಾಗತ್ತಾ? ಅವ್ರ ಸತ್ರು ಇಲ್ಲೇ ಉಳ್ಬೇಕಲ್ಲ ಸರ್, ಜನಪ್ರತಿನಿಧಿ ಸತ್ರು ಅವ್ರು ಇಲ್ಲೇ ಉಳ್ಬೇಕಲ್ಲ. ಹಾ 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 ಹಾ, ಅವ್ರ ಜಮೀನಲ್ಲಿ ಹಾಕೋತಾರೆ ಅಂತ. ಹಾ ಹಾ, ಇದೊಂದು ಶುದ್ಧೀಕರಣ ಆಗ್ಲಿ. ಓಕೆ, ಕವರ್ ಮಾಡಿ ಸ್ವಲ್ಪ ಕೇಳ್ತಾ ಇರೋ ಸರ್. ನಾನು ಎಲ್ಲೋದ್ರೂ ಕ್ವಶನ್ ಮಾಡ್ತೀನಿ, ಸ್ವರ್ಗಕ್ಕೆ ಹೋದ್ರೂ ಮಾಡ್ತೀವಿ, ನರಕಕ್ಕೆ ಹೋದ್ರೂ ಮಾಡ್ತೀವಿ. ನನಗೆ ಎಲ್ಲಿ ಬಂದರೂ ಕೂಡ ನೋಡಿ, ಒಂದು ಮಗು ಇವತ್ತು ರೈಲ್ವೆಗೆ ಅಳಿಗೆ ಸಿಗಾಕೊಂಡು ಸಾಯ್ತು. ಅದೊಂದು ನಾನು ಒಂದು ಅಂತ್ಯಕ್ರಿಯೆಗೆ ಬರೋಕ್ಕಾಗಿಲ್ಲ. ಹಾಗಾಗಿ ಇವತ್ತು 11 ದಿನ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ. ಬಟ್ ನನಗೆ ತುಂಬ ನೋವಾಯಿತು. ಯಾಕೆ ನಾವೊಬ್ಬ ಒಂದು ಹಿಂದೂ ಸಮಾಜದಲ್ಲಿ ಇದ್ಕೊಂಡು ಈ ಥರ ಒಂದು ಹಿಂದೂ ಸಮಾಜ ರುದ್ರಭೂಮಿ ಈ ಥರ ಇದೆ ಅಂದರೆ ನಿಮಗೆ ನಾಚಿಕೆ ಮಾನ ಮರೆಯುತ್ತೇನ್ರಿ ಜನಪ್ರತಿನಿಧಿಗಳೇ? ಇದರಲ್ಲೂ ನೀವು ತಿನ್ಬೇಕಾ? ನಿಮ್ಮ ಮೂಲಭೂತ ಕೊಟ್ಟಂಥ ಸೌಕರ್ಯಗಳು ಯಾವನ ಪುಣ್ಯಾತ್ಮ ಆಟಿಗೆ ಹಾಕೊಂಡು ಇದನ್ನ ಏನಾರ ಕ್ವಶನ್ ಕೇಳಿದ್ರೆ ನೀವೆಲ್ಲ ಮನಗೋಗ್ತೀರ ಅಧಿಕಾರಿಗಳು. ಸ್ವರ್ಣ ಸಂದ್ರಕ್ಕೆ ಸ್ಮಶಾನ ಇಲ್ಲ, ನಾವು ಅಲ್ಲಿಂದ ಬಳಸ್ಕೊಂಡು ಈಗ ವಾರ್ಡ್ ವೈಸ್ ಮಾಡ್ಕೊಟ್ಬಿಟ್ಟವ್ರೆ. ನಮ್ಮ ಸ್ವರ್ಣ ಸಂದ್ರಕ್ಕೆ ಸ್ಮಶಾನ ಇಲ್ಲ. ಕೇಳಿದ್ರೆ MLA ಅವರು ಈಗ ಕೊಡ್ತಾ ಇದೀನಿ, ಹೆಬ್ಬಾಳದ ಪಕ್ಕದಲ್ಲಿ 1.5 ಎಕರೆ ನಾವೇ ಲ್ಯಾಂಡ್ ನೋಡ್ಕೊ ಬನ್ನಿ ಅಂತಾರೆ. ನಿಮ್ಮನ್ನೇ ನೋಡ್ಕೊಂಬನಿ ಅಂತ ಬಂದವ್ರೆ. ಅವ್ರು ಸರ್ವೆ ಮಾಡಿ ಒಂದು ಬೌಂಡ್ರಿ ಫಿಕ್ಸ್ ಮಾಡಿ. ಯಾರು MLA ಯಾರು ಬರ್ತಾರೆ? ರವಿಕುಮಾರ್. ಓಕೆ, ಅಲ್ಲ ನಮ್ಗೆ ಗೊತ್ತು ತಂಬಾಯಿಲೆ ಬರಲಿ ಅಂತ. ಯಾಕೆಂದ್ರೆ ಕೆಲವರೆಲ್ಲ MLA ಯಾರು ಅಂತಾರೆ ಗೊತ್ತಿಲ್ಲ, ಓಟ್ ಹಾಕಿರೋಂಥ ಪುಣ್ಯಾತ್ಮರು ಇದ್ದಾರೆ. ಅದಕ್ಕೆ ರವಿಕುಮಾರ್ ಅಂತ ಅವರು ಈಗ ಪ್ಲೇಸ್ನ ಗುರುತಿಸಿದ್ದಾರೆ. ಓಕೆ, ರೆಡಿ ಆಗಿದೆ.